ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. World leaders praise PM Modi as he becomes India's longest serving Prime Minister. ಹೀಗೊಂದು ಹೆಡ್ಲೈನ್ NDTVಲಿತ್ತು. ಆದರೆ ಆ ಸ್ಟೋರಿಯ ಒಳಹೊಕ್ಕು ನೋಡಿದಾಗ ಅಲ್ಲಿ ಬೇರೆಯದ್ದೇ ಕಥೆ ಇತ್ತು. Prime Minister Narendra Modi etched his name into India's political history books on Tuesday, surpassing Jawaharlal Nehru's record to become the country's longest-serving elected Prime Minister. ಇದು ಅದರಲ್ಲಿದ್ದ ವರದಿ. ಅರೆ, ಇದರಲ್ಲೇನ್ರಿ ತಪ್ಪಿದೆ? ಮೋದಿನೇ ಅಲ್ವಾ ಲಾಂಗೆಸ್ಟ್ ಸರ್ವಿಂಗ್ PM. ಅವರು ನೆಹರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಅದನ್ನು ಹೇಳೋದಕ್ಕೆ ನಿಮಗೇನು ನೋವು ಅಂತ ನೀವು ಅಂದ್ಕೋತಾ ಇರ್ತೀರಿ. ನನಗೆ ನೋವು, ದುಃಖ ಏನೂ ಇಲ್ಲ. ಆದರೆ ಮಾಹಿತಿಯನ್ನು ಸ್ವಲ್ಪ ಸರಿಯಾಗಿ ಕೊಡೋ ಪ್ರಯತ್ನ ಮಾಡೋಣ ಅಂತ ಅಷ್ಟೇ. ಭಾರತದ ಪ್ರಧಾನಿಯಾಗಿ ಮೋದಿ ನೆಹರು ಅವರ ದಾಖಲೆಯನ್ನು ಮುರಿದು ಬಿಟ್ರು ಅನ್ನೋದು ಸಂಪೂರ್ಣ ಸತ್ಯ ಅಲ್ಲ. ಆರಿಸಿ ಬಂದ ಪ್ರಧಾನಿಗಳ ಪೈಕಿ ನಿರಂತರವಾಗಿ ಅತಿ ಹೆಚ್ಚು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದು ಮೋದಿ ಅಂದರೆ ಅದು ಸರಿಯಾಗತ್ತೆ. ಹೀಗಾಗಿನೇ ನಾನು ಆ ವರದಿಯ ಹೆಡ್ಲೈನನ್ನು ಇಲ್ಲಿ ಉಲ್ಲೇಖ ಮಾಡಿದೆ. ಅರೆ, ಎರಡೂ ಒಂದೇ ಅಲ್ವಾ? ಇದು ಏನು ಕನ್ಫ್ಯೂಷನ್ನು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಒಂದು 10 ನಿಮಿಷ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮೆಲ್ಲ ಕನ್ಫ್ಯೂಷನ್ಗಳು ಕ್ಲಿಯರ್ ಆಗಿ ಹೋಗುತ್ತವೆ. ಗೆಳೆಯರೆ, ಪ್ರಧಾನಿ ಮೋದಿ ನೆಹರು ಅವರ 12 ವರ್ಷಗಳ ಆಳ್ವಿಕೆಯ ದಾಖಲೆಯನ್ನು ಮುರಿದಿದ್ದಾರೆ. ಹೀಗಾಗಿ ಅವರಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ. NDA ನಾಯಕರೆಲ್ಲ ಸೇರಿ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಮೂಲಕ 60ರ ದಶಕದ ನಂತರ ಭಾರತದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ನಿರಂತರವಾಗಿ ಪ್ರಧಾನಿಯಾಗಿ ಆಳ್ವಿಕೆ ನಡೆಸಿದ ಕೀರ್ತಿಯನ್ನ ಮೋದಿ ಅವರು ಪಡ್ಕೊಂಡಿದ್ದಾರೆ. 2014ರಲ್ಲಿ ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದ ಮೋದಿ 2019ರಲ್ಲಿ ಮತ್ತೊಮ್ಮೆ ಭರ್ಜರಿ ಬಹುಮತವನ್ನು ಪಡೆದು ಅಧಿಕಾರಕ್ಕೇರಿದ್ರು. ಆದರೆ 2024ರಲ್ಲಿ ಅವರು ಕನಸಿದ ಹಾಗೆ 400 ಪಾರ್ ಅನ್ನೋದು ನನಸಾಗಲಿಲ್ಲ. ಇಷ್ಟಾದರೂ NDA ಕೂಟ ಬಹುಮತ ಪಡೆದಿತ್ತು. ಹೀಗಾಗಿ ಮೋದಿ ಮತ್ತೆ ಪ್ರಧಾನಿಯಾದರು. 2014ರಿಂದ ಇಲ್ಲಿವರೆಗೆ ಪ್ರಧಾನಿ ಮೋದಿ 4399 ದಿನಗಳ ಕಾಲ ಪ್ರಧಾನಿಯಾಗಿ ಆಳ್ವಿಕೆ ನಡೆಸಿದ್ದಾರೆ. ಈಗಲೂ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ಅವರು ನೆಹರು ಅವರ ಹೆಸರಲ್ಲಿದ್ದ 4398 ದಿನಗಳ ದಾಖಲೆಯನ್ನು ಮುರಿದಿದ್ದಾರೆ. ಸೊ ಮೋದಿ ಅವರಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ, ಭಾರತದಲ್ಲಿರುವ ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್, ಯುರೋಪಿಯನ್ ಯೂನಿಯನ್ನ ಪ್ರೆಸಿಡೆಂಟ್ ಆಂಟೋನಿಯೋ ಕೋಸ್ಟಾ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ, ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯ್ಕೆ, ಪಪುವಾ ನ್ಯೂಗಿನಿಯ ಪ್ರಧಾನಿ ಜೇಮ್ಸ್ ಮರಾಪೆ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊದ ಪ್ರಧಾನಿ ಕಮಾಲ್ ಪರ್ಸಾದ್ ಬಿಸೆಸಾರ್ ಸೇರಿದಂತೆ ಸಾಕಷ್ಟು ನಾಯಕರು ಪ್ರಧಾನಿ ಮೋದಿಗೆ ವಿಶ್ ಮಾಡಿದ್ದಾರೆ. ಈ ಮೂಲಕ ನರೇಂದ್ರ ಮೋದಿ ಸತತವಾಗಿ ಭಾರತದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇರೋದಕ್ಕೆ ಶುಭಾಶಯಗಳನ್ನು ಪಡ್ಕೋತಾ ಇದ್ದಾರೆ. ಇನ್ನು ಬಿಜೆಪಿ ಇದನ್ನು ದೊಡ್ಡ ಸಂಭ್ರಮದ ರೀತಿಯಲ್ಲಿ ಆಚರಿಸ್ತಾ ಇದೆ. ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಭಾರತ ಕಂಡ ಬಲಿಷ್ಠ ಪ್ರಧಾನಿಗಳ ಪೈಕಿ ಒಬ್ಬರು. ತಮ್ಮ ಗಟ್ಟಿ ನಾಯಕತ್ವ, ಆಡಳಿತ ಕೌಶಲ್ಯ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. 1950ರ ಸೆಪ್ಟೆಂಬರ್ 17ನೇ ತಾರೀಕು ಗುಜರಾತ್ ರಾಜ್ಯದ ವಡನಗರಲ್ಲಿ ದಾಮೋದರ ದಾಸ್ ಮೂಲಚಂದ್ ಮೋದಿ ಮತ್ತು ಹೀರಾಬೆನ್ ಮೋದಿ ಅವರ ಮಗನಾಗಿ ಜನಿಸಿದ ನರೇಂದ್ರ ದಾಮೋದರ ದಾಸ್ ಮೋದಿ ಹುಟ್ಟುವಾಗ ಚಿನ್ನದ ಸ್ಪೂನ್ ಅನ್ನ ಬಾಯಲ್ಲಿಟ್ಕೊಂಡೇನು ಹುಟ್ಟಲಿಲ್ಲ. ಯಾವುದೋ ದೊಡ್ಡ ರಾಜಕಾರಣಿ ಅಥವಾ ಶ್ರೀಮಂತ ಮಗನಾಗಿ ಜನಿಸಲೂ ಇಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರು. RSSನ ಸಂಪರ್ಕಕ್ಕೆ ಬಂದರು. ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಟೀ ಮಾರ್ತಾ ಇದ್ದೆ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಅದು ಅವರು ಕಂಡ ಬಡತನ ಮತ್ತು ಪಟ್ಟ ಶ್ರಮದ ಗುರುತಾಗಿ ಕಾಣುತ್ತೆ. RSS ನರೇಂದ್ರ ಅವರ ಬದುಕಿನ ದಿಕ್ಕನ್ನು ಬದಲಿಸಿತು. ಅವರ ಯೋಚನೆಗಳಿಗೆ ಸೈದ್ಧಾಂತಿಕ ಬಲ ಕೊಡ್ತು. ಈ ಮಧ್ಯೆ ಅವರಿಗೊಂದು ಮದುವೆ ಕೂಡ ಆಯಿತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಪತ್ನಿಯಿಂದ ಇವರು ದೂರ ಆದರು. ಸಂಪೂರ್ಣವಾಗಿ ತಮ್ಮನ್ನು ತಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅರ್ಪಿಸಿಕೊಂಡ್ರು. ಅವರಿಗೆ ಬಿಜೆಪಿಯ ಜವಾಬ್ದಾರಿಯನ್ನು ಕೊಡಲಾಯಿತು. ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಅದೃಷ್ಟ ಹಾಗೂ ಪರಿಶ್ರಮ ಎರಡೂ ಕೈ ಹಿಡಿದ್ವು. 2001ರಲ್ಲಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೋದಿ ನೇಮಕಗೊಂಡ್ರು. ಅಲ್ಲಿಂದ ಮೋದಿ ಮತ್ತೆ ಹಿಂತಿರುಗಿ ನೋಡಿದ ಉದಾಹರಣೆನೇ ಇಲ್ಲ. ಸತತವಾಗಿ 13 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ನರೇಂದ್ರ ಮೋದಿ ಗುಜರಾತ್ ಅಲ್ಲಿ ಕೈಗಾರಿಕೆ, ಕೃಷಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಳಿಗೆ ಒತ್ತು ಕೊಟ್ಟರು. ಅವರ ಆಡಳಿತದಲ್ಲಿ ಗುಜರಾತ್ ರಾಜ್ಯ ವೇಗವಾಗಿ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ ಒಂದಾಗಿ ಗುರುತಿಸಲ್ಪಡ್ತು. ಅಷ್ಟೇ ಅಲ್ಲ, ಮೋದಿ ಆಡಳಿತವನ್ನು ಶುರು ಮಾಡಿದ ನಂತರ ಗುಜರಾತ್ ಅಲ್ಲಿ ಕೋಮು ಗಲಭೆಗಳು ನಿಂತು ಹೋದ್ವು. ಯಾವಾಗ ಕೋಮು ಸಂಘರ್ಷಗಳು ನಿಂತು ಜನ ಶಾಂತಿಯಿಂದ ಬದುಕೋದಕ್ಕೆ ಶುರು ಮಾಡ್ತಾರೋ ಆಗ ಸಹಜವಾಗಿ ಆರ್ಥಿಕ ಅಭಿವೃದ್ಧಿ ಕೂಡ ಶುರುವಾಗ್ತಾ ಹೋಗುತ್ತೆ. ಗುಜರಾತ್ ಅಲ್ಲಿ ಅದಾಯಿತು. ಹಾಗೆ ಅವರ ಗುಜರಾತ್ ಮಾಡೆಲ್ ಅನ್ನೋದು ದೊಡ್ಡ ಮಟ್ಟದ ಪ್ರಚಾರವನ್ನು ಕೂಡ ಗಿಟ್ಟಿಸ್ಕೊಳ್ತಾ ಹೋಯಿತು. ಮುಂದೆ 2013ರಲ್ಲಿ ಮೋದಿ ಅವರನ್ನ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಯಿತು. 2014ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಚ್ಚರಿಯ ಫಲಿತಾಂಶವನ್ನು ಪಡ್ಕೊಳ್ತು. ಪ್ರಚಂಡ ಬಹುಮತದೊಂದಿಗೆ ಬಿಜೆಪಿ ಆರಿಸಿ ಬಂತು. ನರೇಂದ್ರ ಮೋದಿ ಅವರು ಭಾರತದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಅಲ್ಲಿಂದ ಭಾರತದಲ್ಲಿ ಮೋದಿ ಪರ್ವ ಆರಂಭ ಆಯಿತು.
2019 ಮತ್ತು 2024 ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳು ಜಯ ಗಳಿಸೋದ್ರ ಮೂಲಕ ನರೇಂದ್ರ ಮೋದಿ ಸತತವಾಗಿ 3ನೇ ಬಾರಿ ಪ್ರಧಾನಿಯಾದರು. ಈ ಅವಧಿಯಲ್ಲಿ ಭಾರತದ ರಕ್ಷಣೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಲಾಯಿತು. ಸ್ವಚ್ಛ ಭಾರತ್ ಅಭಿಯಾನ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಪ್ರಧಾನಮಂತ್ರಿ ಜನಧನ್ ಯೋಜನೆ, ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ, ಆತ್ಮನಿರ್ಭರ ಭಾರತ, ಗತಿಶಕ್ತಿಯಂಥ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಾ ಹೋದವು. ಇದರ ಜೊತೆ ಮೋದಿ ಅವರ ಆಡಳಿತದ ಕಾಲದಲ್ಲಿ ಭಾರತದ ಗಡಿಗಳು ಸುಭದ್ರ ಆಗ್ತಾ ಹೋದವು. ಗಡಿಗಳನ್ನು ಸಂಪರ್ಕಿಸುವ ರಸ್ತೆಗಳ ನಿರ್ಮಾಣ ಆಯಿತು. ಚೈನಾ ಮತ್ತು ಪಾಕಿಸ್ತಾನಗಳ ಗಡಿಯಲ್ಲಿ ಸರ್ವಋತು ಸಂಚಾರಕ್ಕೆ ಅನುಕೂಲ ಆಗೋ ಹಾಗೆ ಟನಲ್ಗಳನ್ನು ನಿರ್ಮಾಣ ಮಾಡಲಾಯಿತು. ಚೈನಾದ ಗಡಿಯಲ್ಲಿ ವೈಬ್ರೆಂಟ್ ವಿಲೇಜುಗಳ ನಿರ್ಮಾಣ ಯೋಜನೆ ಮೂಲಕ ಗಡಿಗಳನ್ನು ಸದಾಕಾಲ ಜಾಗೃತವಾಗಿಡೋ ಕೆಲಸವನ್ನ ಸರ್ಕಾರ ಮಾಡ್ತು. ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ಶಾಪದಂತೆ ಅಂಟಿಕೊಂಡಿದ್ದ ಆರ್ಟಿಕಲ್ 370 ರದ್ದು ಮಾಡಲಾಯಿತು. ಆ ನಂತರ ಜಮ್ಮು ಕಾಶ್ಮೀರ ಅನ್ನೋ ಭಾರತದ ತಲೆಯ ಮೇಲಿನ ಗಾಯ ನಿಧಾನವಾಗಿ ಮಾಯ್ತಾ ಇರೋ ಸೂಚನೆಗಳು ಕೂಡ ಸಿಗ್ತಾ ಹೋದವು. ಹಾಗೆ ದೇಶದ ಉದ್ದಗಲಕ್ಕೂ ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಆಗ್ತಾ ಇದೆ. ಒಂದೇ ಭಾರತ್ ರೈಲುಗಳು, ಬುಲೆಟ್ ರೈಲ್ ಯೋಜನೆ, ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ, ರಕ್ಷಣಾ ಉಪಕರಣಗಳ ರಫ್ತಲ್ಲಿ ದೊಡ್ಡ ಪ್ರಮಾಣದ ಹೆಚ್ಚಳ, ಇವೆಲ್ಲ ಕೂಡ ಮೋದಿ ಸರ್ಕಾರದ ಪ್ರಮುಖ ಸಾಧನೆಗಳಾಗಿ ಕಾಣ್ತಾ ಇವೆ. ಇದರ ಜೊತೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಕಾರ್ಯವನ್ನು ಕೂಡ ಇದೇ ಅವಧಿಯಲ್ಲಿ ಪೂರ್ಣಗೊಳಿಸಿರುವುದು ಅತಿ ದೊಡ್ಡ ಸಾಧನೆ ಅನ್ನಿಸ್ಕೊಳ್ತಾ ಇದೆ. ಇನ್ನು ಮೋದಿ ಅವರ ಅವಧಿಯಲ್ಲಿ ಭಾರತ ಚೈನಾ ಮತ್ತು ಪಾಕಿಸ್ತಾನ ಎರಡಕ್ಕೂ ಸಖತ್ತಾಗಿ ಉತ್ತರ ಕೊಟ್ಟಿದೆ. ಚೈನಾ ಜೊತೆಗಿನ ಡೋಕ್ಲಾಂ ಸಂಘರ್ಷ, ಗಲ್ವಾನ್ ವ್ಯಾಲಿ ಸಂಘರ್ಷಗಳು ಭಾರತದ ಶಕ್ತಿಯನ್ನ ತೋರಿಸೋದ್ರ ಜೊತೆಗೆ ಚೈನಾ ಬಗ್ಗೆ ಅತ್ಯಂತ ಬಲಿಷ್ಠ ದೇಶ ಅನ್ನೋ ಮಿತ್ತೊಂದು ಜಗತ್ತಿಗೇನಿತ್ತು ಅದು ಒಡೆದು ಹೋಗೋ ಹಾಗೆ ಮಾಡಿತು. ಹಾಗೆ 2016ರಲ್ಲಿ ಉರಿ ಅಟ್ಯಾಕ್ನ ನಂತರ ನಡೆದ ಸರ್ಜಿಕಲ್ ಸ್ಟ್ರೈಕ್, 2019ರಲ್ಲಿ ಪುಲ್ವಾಮಾ ನಂತರ ನಡೆದ ಏರ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದನ್ನ ತೋರಿಸ್ಕೊಡ್ತು. ಹಾಗೆ 2025ರ ಪಹಲ್ಗಾಮ್ ದಾಳಿಯ ನಂತರ ಭಾರತ ಮಾಡಿದ ಆಪರೇಷನ್ ಸಿಂಧೂರ್ ಭಾರತದ ಶಕ್ತಿಯನ್ನ ಜಗತ್ತಿಗೆ ತೋರಿಸಿದ್ದು ಮಾತ್ರ ಅಲ್ಲ, ಭಾರತದ ಆಯುಧಗಳ ಮಾರುಕಟ್ಟೆ ಬೆಳೆಯೋದಿಕ್ಕೆ ಕೂಡ ಅದು ಕಾರಣ ಆಯಿತು. ಗೆಳೆಯರೆ, ನರೇಂದ್ರ ಮೋದಿ ನೇತೃತ್ವದ ಭಾರತ ಈ ಹಿಂದಿನ 80-90ರ ದಶಕದ ಭಾರತಕ್ಕೆ ಹೋಲಿಕೆ ಮಾಡಿದರೆ ಸಂಪೂರ್ಣವಾಗಿ ಬದಲಾದ ಭಾರತ ಅನ್ನೋದನ್ನ ತೋರಿಸ್ತಾ ಇದೆ. ಎಲ್ಲ ನಿಜ, ಆದರೆ ಮೋದಿ ನಿಜಕ್ಕೂ ಜವಾಹರ್ಲಾಲ್ ನೆಹರು ಅವರ ದಾಖಲೆಗಳನ್ನು ಮುರಿದ್ರಾ? ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ಇದೇ 19, 20, 21ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972729459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇವತ್ತಿಗೂ ಕೂಡ ಭಾರತದಲ್ಲಿ ಅತಿ ದೀರ್ಘಕಾಲ ಪ್ರಧಾನಿಯಾಗಿ ಕೆಲಸ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಾವು ಜವಾಹರ್ಲಾಲ್ ನೆಹರು ಅವರ ಹೆಸರನ್ನೇ ಹೇಳಬೇಕು. ಅತಿ ದೀರ್ಘಕಾಲ ಪ್ರಧಾನಿಯಾಗಿ ಆಳ್ವಿಕೆಯನ್ನ ನಡೆಸಿದ ಚುನಾಯಿತ ನಾಯಕ ಯಾರು ಅಂದಾಗ ಮಾತ್ರ ಮೋದಿ ಅವರ ಹೆಸರನ್ನ ಹೇಳೋದಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಹೀಗೆ ಅಂದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ವಾ, ಅವತ್ತು ಭಾರತದ ಮೊದಲ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದು ಜವಾಹರ್ಲಾಲ್ ನೆಹರು. ಅವರು 1947ರ ಆಗಸ್ಟ್ 15ರ ಮಧ್ಯರಾತ್ರಿಯಿಂದಲೇ ಭಾರತದ ಪ್ರಧಾನಿ ಆದರು. ಅವತ್ತಿಗೆ ನಮ್ಮಲ್ಲಿ ಚುನಾವಣೆಗಳು ನಡೆದು ನಾವು ಪ್ರಧಾನಿಯನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಹಾಗೆ ನಮಗೊಂದು ಸಂವಿಧಾನ ಸಿದ್ಧ ಆಗಿರಲಿಲ್ಲ, ಭಾರತ ಗಣರಾಜ್ಯ ಕೂಡ ಇನ್ನೂ ಆಗಿರಲಿಲ್ಲ. ಆದರೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಎದ್ದು ಹೋದ್ರು. ಅವತ್ತು ಪ್ರಧಾನಿಯಾಗಿ ಆಡಳಿತವನ್ನ ಕೈಗೆತ್ತಿಕೊಂಡಿದ್ದು ಜವಾಹರ್ಲಾಲ್ ನೆಹರು. ಹೀಗಾಗಿ ನೆಹರು ಅವರ ಅಧಿಕಾರವನ್ನ ನಾವು 1947ರಿಂದಲೇ ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಇನ್ನು ಅವತ್ತಿಗೆ ಅದು ಬರೀ ಕಾಂಗ್ರೆಸ್ ಸರ್ಕಾರ ಕೂಡ ಆಗಿರಲಿಲ್ಲ. ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿದ್ರು, ಹಿಂದೂ ಮಹಾಸಭಾದ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೈಗಾರಿಕಾ ಸಚಿವರಾಗಿದ್ರು, ಶಿರೋಮಣಿ ಅಕಾಲಿ ದಳದ ಸರ್ದಾರ್ ಬಲದೇವ್ ಸಿಂಗ್ ಇದ್ರು, ಜಸ್ಟಿಸ್ ಪಾರ್ಟಿಯ RK ಷಣ್ಮುಖ ಚೆಟ್ಟಿಯಾರ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಜಾನ್ ಮಥಾಯ್, CH ಬಾಬಾ ಮುಂತಾದ ಪಕ್ಷೇತರರು ಕೂಡ ಆ ಸರ್ಕಾರದಲ್ಲಿದ್ರು. ಅದೊಂದು ಸಮ್ಮಿಶ್ರ ಸರ್ಕಾರ ಆಗಿತ್ತು. ಹಾಗೆ ನೋಡಿದ್ರೆ 1946ರಲ್ಲೇ ಅವತ್ತಿನ ಮಧ್ಯಂತರ ಸರ್ಕಾರದ ಪ್ರಧಾನಿಯನ್ನಾಗಿ ನೆಹರು ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಅವತ್ತಿಗಿನ್ನೂ ಭಾರತದಲ್ಲಿ ಬ್ರಿಟಿಷರಿದ್ರು. ಹೀಗಾಗಿ ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳದೆ ಸ್ವತಂತ್ರ ಭಾರತವನ್ನು ಮಾತ್ರ ಲೆಕ್ಕ ಹಾಕಿದ್ರು ಕೂಡ ನೆಹರು 17 ವರ್ಷಗಳ ಕಾಲ ಪ್ರಧಾನಿಯಾಗಿ ಆಳ್ವಿಕೆ ಮಾಡಿದ್ರು ಅಂತ ಹೇಳಬೇಕಾಗತ್ತೆ. ಇನ್ನು 1952ರಲ್ಲಿ ಸ್ವತಂತ್ರ ಭಾರತದಲ್ಲಿ ಮೊದಲ ಚುನಾವಣೆಗಳಾದವು. ಆಗ ಮತ್ತೆ ನೆಹರು ಆರಿಸಿ ಬಂದು ಪ್ರಧಾನಿ ಆದರು.
ಹೀಗಾಗಿ ಇಲ್ಲಿ ಬಿಜೆಪಿ ಟೆಕ್ನಿಕಲ್ ಆಗಿ 1952ರ ಅವಧಿಯ ಲೆಕ್ಕವನ್ನು ತಗೋತಾ ಇದೆ, ಅದನ್ನ ಮೋದಿ ಅವರ ಅವಧಿಗೆ ಕಂಪೇರ್ ಮಾಡ್ತಾ ಇದೆ. ಗೆಳೆಯರೆ, ರಾಜಕಾರಣದ ದೃಷ್ಟಿಯಿಂದ ಮತ್ತು ಇನ್ನು ಹಲವಾರು ಕಾರಣಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಹರು ಆಡಳಿತಾವಧಿಯ ಬಗ್ಗೆ ಸಾಕಷ್ಟು ನಕಾರಾತ್ಮಕ ಅಂಶಗಳು ನಮಗೆ ಕಾಣಿಸಬಹುದು. ಪಾಕಿಸ್ತಾನದ ಜೊತೆಗಿನ ಕಾಶ್ಮೀರ ವಿವಾದ ಇರಬಹುದು, ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದ ಇರಬಹುದು, ಅಥವಾ ಚೀನಾ ಜೊತೆಗೆ ಯುದ್ಧ ಸೋತದ್ದಿರಬಹುದು. ಇಂಥ ಹಲವಾರು ಕಾರಣಗಳು ನೆಹರು ಅವರ ಆಡಳಿತಾವಧಿಯನ್ನಿವತ್ತು ನಿಕೃಷ್ಟವಾಗಿ ನೋಡೋದಕ್ಕೆ ಕಾರಣ ಆಗ್ತಲೂ ಇರಬಹುದು. ಆದರೆ ಜವಾಹರ್ಲಾಲ್ ನೆಹರು ಈ ದೇಶಕ್ಕೆ ಕೊಟ್ಟ ಕೊಡುಗೆಗಳನ್ನು ಮರೆಯೋದಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರಲ್ಲ, ಆಗ ಭಾರತ ಬಹುದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಬ್ರಿಟಿಷರು ಈ ದೇಶವನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡೆದಿದ್ರು. ಭಾರತ ಎರಡು ಹೋಳಾಗಿತ್ತು. ಜಮ್ಮು ಕಾಶ್ಮೀರದ ವಿಷಯವಾಗಿ ಪಾಕಿಸ್ತಾನದ ಜೊತೆ ಭಾರತ ಯುದ್ಧ ಮಾಡ್ತಾ ಇತ್ತು. ಲಕ್ಷಾಂತರ ಜನ ವಲಸೆ ಬಂದಿದ್ರು. ನಿರಾಶ್ರಿತರ ಸಮಸ್ಯೆ ಅಗಾಧವಾಗಿತ್ತು. ಅವರಿಗೆ ಅನ್ನ, ನೀರು, ವಸತಿಗಳನ್ನ ಹೊಸ ಸರ್ಕಾರ ಒದಗಿಸಬೇಕಾಗಿತ್ತು. ಅದರ ನಡುವೆ ಭಾರತದ ಏಕೀಕರಣ ಕೂಡ ಆಗಬೇಕಾಗಿತ್ತು. ಕೆಲ ರಾಜಮನೆತನಗಳ ವಿರುದ್ಧ ಸೇನಾ ಕಾರ್ಯಾಚರಣೆಗಳೇ ನಡೀಬೇಕಾಗುವಂತು. ಹೀಗೆ ಸಾಲು ಸಾಲು ಸವಾಲುಗಳನ್ನು ಅವತ್ತು ನೆಹರು ಅವರ ಸರ್ಕಾರ ಎದುರಿಸಿತು. ಅವರ ಜೊತೆ ವಲ್ಲಭಭಾಯ್ ಪಟೇಲ್ ಇದ್ರು, ಡಾಕ್ಟರ್ ಅಂಬೇಡ್ಕರ್ ಇದ್ರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಮಹಾನಾಯಕರು ಕೂಡ ನೆಹರು ಅವರ ಹೆಗಲಿಗೆ ಹೆಗಲು ಕೊಟ್ಟರು. ಹೀಗಾಗಿ ಸವಾಲುಗಳನ್ನು ಭಾರತ ಸಾಧ್ಯವಾದಷ್ಟು ಸಮರ್ಥವಾಗಿ ಎದುರಿಸ್ತಾ ಬಂತು. ಆ ನಂತರ 1952ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆಗ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಆಯಿತು. ಕಮ್ಯುನಿಸ್ಟರು ಪ್ರತಿಪಕ್ಷ ಸ್ಥಾನದಲ್ಲಿ ಕೂತರು. ನೆಹರು ಭಾರತದ ಮೊಟ್ಟ ಮೊದಲ ಚುನಾಯಿತ ಸರ್ಕಾರದ ಪ್ರಧಾನಮಂತ್ರಿ ಆದರು. ಇನ್ನು 1951ರಿಂದ 56ರವರೆಗೆ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು. ಪ್ರಧಾನಿ ನೆಹರು ಭಾರತದಲ್ಲಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟರು. ಭಾರತದಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ಸರಿ ಮಾಡಬೇಕಿತ್ತು. ಡ್ಯಾಮ್ಗಳ ನಿರ್ಮಾಣದ ಅಗತ್ಯ ಆಯಿತು. ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ತಾ ಈ ಎಲ್ಲ ಕೆಲಸಗಳನ್ನು ಮಾಡಬೇಕಿತ್ತು. ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61ರವರೆಗೆ ನಡೀತು. ಆಗ ಇಂಡಸ್ಟ್ರಿಯಲೈಸೇಷನ್ಗೆ ಒತ್ತು ಕೊಡಲಾಯಿತು. ಕಲ್ಲಿದ್ದಲು, ಸ್ಟೀಲ್, ಹೆವಿ ಕೆಮಿಕಲ್ಸ್ ಹಾಗೂ ಮಿಷನ್ ಟೂಲ್ಸ್ ಕಂಪನಿಗಳನ್ನು ಭಾರತದಲ್ಲಿ ತೆರೆಯಲಾಯಿತು. USSRನ ಸಹಯೋಗದೊಂದಿಗೆ ಭಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನು ನಿರ್ಮಿಸಿದ ಭಾರತ ಜರ್ಮನಿಯ ಸಹಯೋಗದಲ್ಲಿ ರೋರ್ಕೆಲಾ ಸ್ಟೀಲ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡಿತು. ಹಾಗೆ ಬ್ರಿಟನ್ನ ಸಹಭಾಗಿತ್ವದಲ್ಲಿ ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ ಸಿದ್ಧ ಆಯಿತು. ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು, IIT, ಆಟೋಮಿಕ್ ಎನರ್ಜಿ ಕಮಿಷನ್ಗಳು ಇವೆಲ್ಲ ಕೂಡ ಈ ಅವಧಿಯಲ್ಲೇ ಸ್ಥಾಪನೆ ಆಗ್ತಾ ಹೋದವು. ಈ ಮೂಲಕ ಭಾರತದಲ್ಲಿ ಇಂಡಸ್ಟ್ರಿಯಲೈಸೇಷನ್ಗೆ ಮಹತ್ವವನ್ನು ಕೊಡಲಾಯಿತು. ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಕೂಡ ಪ್ರಾರಂಭಿಸಿದ್ದ ನೆಹರು ಅಲ್ಲಿ ಕೃಷಿ ಹಾಗೂ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟರು. ಆದರೆ ಈ ಅವಧಿಯಲ್ಲಿ ಭಾರತ ಚೈನಾದ ಅತಿಕ್ರಮಣವನ್ನು ಎದುರಿಸಬೇಕಾಗಿ ಬಂತು. ಅದನ್ನು ನಿಭಾಯಿಸುವುದರಲ್ಲಿ ನೆಹರು ಸೋತರು. ಅಲ್ಲಿ ಚೈನಾ ಭಾರತದ ಭೂಭಾಗವನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ತು. ನೆಹರು ಅಸಹಾಯಕರಾಗಿ ಕಾಣಿಸ್ಕೊಂಡ್ರು. ಇನ್ನು ಅವತ್ತಿಗೆ ನೆಹರು ಅಳವಡಿಸಿಕೊಂಡ ಆಲಿಪ್ತ ನೀತಿಯನ್ನ ಜಗತ್ತು ಕೊಂಡಾಡ್ತು. ಅದನ್ನು ಇವತ್ತೂ ಭಾರತ ಸ್ವಲ್ಪ ಬದಲಾವಣೆಯ ಜೊತೆಗೆ ಪಾಲಿಸ್ತಾ ಹೋಗ್ತಾ ಇದೆ. ಇನ್ನು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನೆಹರು ಅವರ ಆಲಿಪ್ತ ನೀತಿಗೆ ಆಧುನಿಕ ಟಚ್ ಅನ್ನು ಕೊಟ್ಟಿದೆ. ಗೆಳೆಯರೆ, ಜವಾಹರ್ಲಾಲ್ ನೆಹರು 1889ರ ನವೆಂಬರ್ 14ನೇ ತಾರೀಖು ಉತ್ತರ ಪ್ರದೇಶದ ಅಲಹಾಬಾದಲ್ಲಿ ಮೋತಿಲಾಲ್ ನೆಹರು ಮತ್ತು ಸ್ವರೂಪ ರಾಣಿ ದಂಪತಿಯ ಮಗನಾಗಿ ಜನಿಸ್ತಾರೆ. ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್. ತಂದೆ ಪ್ರಖ್ಯಾತ ವಕೀಲರಾಗಿದ್ದರು. ನೆಹರು ಅವರಿಗೆ ಉತ್ತಮ ವಿದ್ಯಾಭ್ಯಾಸ ಸಿಕ್ತು. ಇಂಗ್ಲೆಂಡಿನ ಹ್ಯಾರೋ ಶಾಲೆ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ ಕಾನೂನು ಪದವಿಯನ್ನು ನೆಹರು ಪಡ್ಕೊಂಡ್ರು. ಆ ಬಳಿಕ ಭಾರತಕ್ಕೆ ಬಂದು ವಕೀಲ ವೃತ್ತಿಯನ್ನು ಆರಂಭ ಮಾಡಿದರು. ಮೋತಿಲಾಲ್ ನೆಹರು ಕಾಂಗ್ರೆಸ್ ನಾಯಕರಾಗಿ ಗುರುತಿಸಿಕೊಂಡಿದ್ದವರು. 2 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿದ್ರು. ಶ್ರೀಮಂತಿಕೆಯ ಜೊತೆ ಅಲ್ಲಿ ರಾಜಕೀಯದ ನಂಟು ಇತ್ತು. ಹೀಗಾಗಿ ವಿದ್ಯಾಭ್ಯಾಸ ಮುಗಿಸಿ ಬಂದ ಜವಾಹರ್ಲಾಲ್ ನೆಹರುಗೆ ಸುಲಭವಾಗಿ ಕಾಂಗ್ರೆಸ್ನ ಸಂಪರ್ಕ ಸಿಕ್ತು. ಕೆಳಗಿನ ಹೋರಾಟಗಳ ಮೂಲಕ ಒಂದೊಂದೇ ಮೆಟ್ಲು ಏರಿ ಬರಬೇಕಾದ ಅಗತ್ಯ ಅಲ್ಲಿರಲಿಲ್ಲ. ಅವರು ಬೇಗ ನಾಯಕರಾದರು. 1946ರಲ್ಲಿ ಬ್ರಿಟಿಷ್ ಭಾರತದ ಹಂಗಾಮಿ ಪ್ರಧಾನಿಯಾಗಿ ನೆಹರು ನೇಮಕಗೊಳ್ತಾರೆ. ಆಗ ಅವರ ಹೆಸರನ್ನ ಮಹಾತ್ಮ ಗಾಂಧಿಯವರೇ ಸೂಚಿಸ್ತಾರೆ. ಇನ್ನು 1947ರ ಆಗಸ್ಟ್ 15ನೇ ತಾರೀಕು ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ನೇಮಕಗೊಳ್ತಾರೆ. ಅಲ್ಲಿಂದ ಲೆಕ್ಕ ತಗೊಂಡ್ರೆ ಅವರು ಸುಮಾರು 17 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 17 ವರ್ಷಗಳ ಈ ಆಡಳಿತಾವಧಿಯಲ್ಲಿ ನೆಹರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ತಪ್ಪುಗಳು ಆಗಿರಬಹುದು. ಆದರೆ ಭಾರತವನ್ನು ಕಟ್ಟುವುದರಲ್ಲಿ ಅವರ ಕೊಡುಗೆಗಳನ್ನು ಮಾತ್ರ ನಿರ್ಲಕ್ಷಿಸುವುದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಲ್ಲಿ ಮೋದಿ ಮತ್ತು ನೆಹರು ಇಬ್ಬರನ್ನು ಈ ದೇಶ ಯಾವತ್ತಿಗೂ ನೆನಪಲ್ಲಿಟ್ಟುಕೊಂಡಿರುತ್ತೆ. ಸದ್ಯಕ್ಕೆ ಮೋದಿ ನೆಹರು ಅವರ ಒಂದು ದಾಖಲೆಯನ್ನು ಮುರಿದಿದ್ದಾರೆ. ಅವರ ದಾಖಲೆಯನ್ನು ಸಂಪೂರ್ಣವಾಗಿ ಮುರಿಯಬೇಕು ಅಂದರೆ ಪ್ರಧಾನಿ ಮೋದಿ ಅವರಿಗೆ ಇನ್ನೂ 5 ವರ್ಷಗಳ ಸಮಯ ಬೇಕಾಗತ್ತೆ. ಹಾಗೆ ಇಲ್ಲಿ ಮತ್ತೊಂದು ಮಾಹಿತಿಯನ್ನು ಕೂಡ ನಾವು ಗಮನಿಸಬೇಕು. ಮೋದಿ ಸತತ
ನೇರವಾಗಿ ಪ್ರಧಾನಿಯಾದ ಲೆಕ್ಕದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಇಂದಿರಾ ಗಾಂಧಿ ಭಾರತಕ್ಕೆ 15 ವರ್ಷ 350 ದಿನಗಳ ಕಾಲ ಪ್ರಧಾನಿಯಾಗಿದ್ದರು. ಆ ರೆಕಾರ್ಡನ್ನು ಕೂಡ ಇನ್ನೂ ನರೇಂದ್ರ ಮೋದಿ ಅವರು ಮುರಿಬೇಕಿದೆ. ಇದು ಗೆಳೆಯರೆ, ಪ್ರಧಾನಿ ಮೋದಿ ನೆಹರು ಅವರ ರೆಕಾರ್ಡನ್ನು ಮುರಿದಿದ್ದಾರೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.